ಸರ್, ಒಂದೆಡೆ ಪಕ್ಷದಲ್ಲಿ ಗೊಂದಲಗಳೆಲ್ಲ ಸರಿಯಾಗಿತ್ತು ಅಂತ ಹೇಳಿ ಒಂದೆಡೆ, ಮತ್ತೊಂದೆಡೆ ಜಾಸ್ತಿ ಆಗ್ತಾ ಇದೆ. ಬಳ್ಳಾರಿ ರಾಧಾಮೋಹನ್ ಬಂದಮೇಲೂ ಕೂಡ ರಾಧಾಮೋಹನ್ ಅವ್ರು ಬಂದಮೇಲೂ ಕೂಡ ಸಾಕಷ್ಟು ಗೊಂದಲಗಳಾಗ್ತದೆ. ವಾಪಸ್ ಅವ್ರು ನಿಲ್ತಾ ಇಲ್ಲ ಅಂತ. ಮಾಧ್ಯಮದವರು ಕೂಡ ತಾವು ಕೂಡ ಒಂದು ಅರ್ಥ ಮಾಡ್ಕೋಬೇಕು. ಇವತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲೇ ಹೇಳೋದಾದ್ರೆ, ಯಾರೋ ಒಂದು 5-6 ಜನ ಪ್ರಮುಖರು ನನ್ನ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ವಿನಃ, ಮೊನ್ನೆ ರಾಧಾ ಮೋಹನ್ ದಾಸ್ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳು, ಸುಧಾಕರ್ ರೆಡ್ಡಿ ಅವರು ಕರ್ನಾಟಕದ ಸಹ ಉಸ್ತುವಾರಿಗಳು, ಮತ್ತೆ ಪೊನ್ನೂರು ರಾಧಾಕೃಷ್ಣ ಅವರು ಕೂಡ ಇದ್ರು ಮೊನ್ನೆ ಸಭೆಯಲ್ಲಿ. 55-60 ಜನ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಇದ್ದಂಥ ಸಭೆಯಲ್ಲಿ ಮೋರ್ ದೆನ್ 90% ಬಹುತೇಕರು ಎಲ್ಲರೂ ಸಹ ರಾಜ್ಯದ ಅಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕು ಅಂತಕ್ಕಂಥ ಅಭಿಪ್ರಾಯ ನೀಡಿದ್ದಾರೆ ಅನ್ನೋದು ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ಮಾಧ್ಯಮದಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ. ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಹಜ. ಅವರ ಅಸಮಾಧಾನ ಇವತ್ತು ರಾಜ್ಯದ ಕಾರ್ಯಕರ್ತರು ಸಹ ನನ್ನ ಕಾರ್ಯವೈಖರಿ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಮಾಧಾನ ಇರ್ತಕ್ಕಂಥದ್ದು ಬೇರೆ ವಿಚಾರದಲ್ಲೇ ಹೊರತು ನನ್ನ ಅಧ್ಯಕ್ಷಗಿರಿ ಬಗ್ಗೆ ಅಲ್ಲ. ಆದರೆ ಒಟ್ಟಾರೆಯಾಗಿ ನಮ್ಮದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಜಿಲ್ಲಾಧ್ಯಕ್ಷಗಳ ಬಗ್ಗೆ ಈಗಾಗಲೇ ಚುನಾವಣೆಗಳು ನಡೀತಾ ಇದೆ, ರಾಜ್ಯದ ಅಧ್ಯಕ್ಷಗಳ ಬಗ್ಗೆನೂ ಕೂಡ ಚುನಾವಣೆ ನಡೀತದೆ. ಇದೆಲ್ಲದ ಆಧಾರದ ಮೇಲೆ ಬರುವಂಥ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಸರಿಯಾದಂಥ ಉತ್ತರ ಸಿಗ್ತದೆ.